Next, our captain has asked me to tell you. Our captain has asked me to tell you. ಯಾರು ಹೇಳಿದ್ದು ಈ ತರ? What did he ask? Who is me? Who is me here? ನಮ್ಮ ಕ್ಯಾಪ್ಟನ್ ನನಗೆ ಹೇಳಿದ್ದಾರೆ, ಈ ತರ ಹೇಳೋದಿಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ಯಾರು ಆ ಕ್ಯಾಪ್ಟನ್? ಅಲ್ಲ, ಯಾರಿಗೆ ಹೇಳಿದ್ದಾರೆ ಈ ತರ? ಮೀ ರೆಫರ್ಸ್ ಟು ಸ್ವಾಮಿ. ಸ್ವಾಮಿ ಹೇಳಿರೋದು ಈ ತರ ಅಲ್ವಾ? ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ ಮೀ ಟು ಟೆಲ್ ಯು. ವಾಟ್ ಹ್ಯಾಸ್ ದ ಕ್ಯಾಪ್ಟನ್ ಆಸ್ಕ್ಡ್ ಹಿಮ್ ಟು ಟೆಲ್? ಹಾಗಾದ್ರೆ ಏನ್ ಹೇಳಿದ್ದಾರೆ? ಕ್ಯಾಪ್ಟನ್ ಆಸ್ಕ್ಡ್ ಹಿಮ್ ಟು ಟೆಲ್ ಹಿಸ್ ಫಾದರ್ ದಟ್ they are admitting elders to the cricket club. ಅವ್ರದೊಂದು ಕ್ರಿಕೆಟ್ ಕ್ಲಬ್ ಇರುತ್ತೆ. ಓಕೆ, ನೀವು ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್ ಓದಿದ್ರೆ MCC ಮೆರಿಲ್ಬೋನ್ ಕ್ರಿಕೆಟ್ ಕ್ಲಬ್ ಅಂತ ಇರುತ್ತೆ. ಅವ್ರು ಮಾಲ್ಗುಡಿ ಕ್ರಿಕೆಟ್ ಕ್ಲಬ್ ಅಂತ MCC. ಓಕೆ, ಸೊ ಈ ಮಾಲ್ಗುಡಿ ಕ್ರಿಕೆಟ್ ಕ್ಲಬ್ಗೆ ಸೇರ್ಕೊಳ್ಳೋದಿಕ್ಕೆ ದೊಡ್ಡವರನ್ನು ಕೂಡ ನಾವು ಆಹ್ವಾನಿಸ್ತಾ ಇದೀವಿ ಅಂತ ಹೇಳೋದಿಲ್ಲ. ಕ್ಯಾಪ್ಟನ್ ಆಸ್ಕ್ಡ್ ಹಿಮ್ ಟು tell his father that they are admitting elders to the cricket club. When did the speaker say so? ಏನು ಯಾವಾಗ ಹೇಳಿದ್ದು ಈ ಸ್ವಾಮಿ ಈ ಸೆಂಟೆನ್ಸ್ ನ? when he tried to change the subject and divert his father from challenging him. ಅಂದ್ರೆ ಯಾವಾಗ ಸ್ವಾಮಿ, when the father challenged him to sleep alone in the room, then Swami is trying to divert him. ಅಂದ್ರೆ ಆತನ ಮನಸ್ಸನ್ನ ಚೇಂಜ್ ಮಾಡೋದಿಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಏಕಾಗ್ರತೆಯನ್ನು ಚೇಂಜ್ ಮಾಡೋದು, ಬೇರೆ ಕಡೆ ಮನಸ್ಸೆಳೆಯುವುದಕ್ಕೆ ಟ್ರೈ ಮಾಡ್ತಾನೆ. ಆ ಸಂದರ್ಭದಲ್ಲಿ ಈ ಟ್ರೈಡ್ ಟು ಚೇಂಜ್ ದ ಸಬ್ಜೆಕ್ಟ್, ಅಂದ್ರೆ ವಿಷಯಾಂತರ ಮಾಡೋದಿಕ್ಕೆ ಟ್ರೈ ಮಾಡ್ಬಿಟ್ಟು, ವಿಷಯಾಂತರ, ಚೇಂಜ್ ದ ಸಬ್ಜೆಕ್ಟ್ ಅಂದ್ರೇನು? ವಿಷಯಾಂತರ ಮಾಡೋದಿಕ್ಕೆ, ತನ್ನ ಅಟೆನ್ಷನ್, ಗಮನವನ್ನ ಬೇರೆಡೆ ಸೆಳೆಯುವುದು. ಡೈವರ್ಟ್ ಅಂತಂದ್ರೇನು? ಬೇರೆಡೆ ಗಮನ ಸೆಳೆಯುವುದು. ಸೊ ಈ ತರ ಬೇರೆಡೆ ಗಮನ ಸೆಳೆಯುವುದಕ್ಕೋಸ್ಕರ ಆತ ಹೇಳಿರೋದೇನು? ನಾವು ದೊಡ್ಡವರನ್ನು ಕೂಡ ನಮ್ಮ ಕ್ರಿಕೆಟ್ ಕ್ಲಬ್ಗೆ ಅಡ್ಮಿಟ್ ಮಾಡ್ಕೋತಾ ಇದೀವಿ ಅಂತ ನಮ್ಮ ಕ್ಯಾಪ್ಟನ್ ಹೇಳಿದ್ದಾರೆ. ಏನ್ ಆನ್ಸರ್ ಬರುತ್ತೆ ಅಂತ ನೋಡೋದು. ಓಕೆ,